ಟೆರರಿಸ್ಟ್ಗಳನ್ನು ನಮ್ಮ ದೇಶದಲ್ಲಿ MP ಆಗಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಪಂಜಾಬಲ್ಲಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅಮೃತ್ಪಾಲ್ ಸಿಂಗ್ ಅನ್ನೋರು ನಿಂತ್ಕೊಂಡಿರ್ತಾರೆ. ಇವಾಗ ಸಹಜವಾಗಿ ಜೈಲಲ್ಲಿ ಇದ್ರೂ ಕೂಡ ನಮ್ಮ ದೇಶದಲ್ಲಿ ಚುನಾವಣೆಗೆ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. ಏನಕ್ಕಂದ್ರೆ ಇವಾಗ ಕೆಲವೊಂದು ಬಾರಿ ತಪ್ಪು ಮಾಡಿದ್ದು ಜೈಲಿಗೆ ಹೋಗ್ತಾರೆ, ಕೆಲವೊಂದು ಬಾರಿ ತಪ್ಪು ಮಾಡ್ದೇನು ಜೈಲಿಗೆ ಹೋಗ್ತಾರೆ. ಸೊ ಒಳ್ಳೆಯವರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ದೇಶದ ಕಾನೂನಲ್ಲಿ ಅದಕ್ಕೆ ಅಲೋ ಮಾಡಿಕೊಟ್ಟಿದ್ದಾರೆ. ನೀವು ಜೈಲಲ್ಲಿದ್ದರೂ ಕೂಡ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ನನಗೆ ಒಂದು ಬೇಸರ ಆಗ್ತಿರೋದೇನೆಂದರೆ ಅವ್ರ ಮೇಲಿರುವಂಥದ್ದು ದೇಶದ್ರೋಹದ ಕೆಲಸ, ದೇಶವನ್ನು ಒಡೆಯುವಂಥ ಕೆಲಸವನ್ನು ಮಾಡಿದರು. ನರೇಂದ್ರ ಮೋದಿಯನ್ನು ಸಾಯಿಸ್ತೀವಿ ಅಂತ ಹೇಳಿದರು. ಅಂಥವರು ಕೂಡ ಚುನಾವಣೆಯಲ್ಲಿ ನಿಂತ್ಕೊಂಡು ಇವತ್ತು ಮತ್ತೆ ಗೆದ್ದಿದ್ದಾರೆ. ಸೊ ಸುದ್ದಿ ಏನಂತ ನೋಡೋದಾದರೆ ಈ ಅಮೃತ್ಪಾಲ್ ಸಿಂಗ್ ಯಾರು ಅಂದರೆ ಖಲಿಸ್ತಾನಿ ಸಪರೇಟಿಸ್ಟ್. ಇವಾಗ ಯಾವ ರೀತಿ ಕೆನಡಾದಲ್ಲಿ ಪ್ರೊಟೆಸ್ಟ್ಗಳಾಯಿತು ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಪಂಜಾಬಲ್ಲಿ ಖಲಿಸ್ತಾನಿ ಸಪರೇಟಿಸ್ಟು ಮೂವ್ಮೆಂಟ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾನೆ ಈ ಅಮೃತ್ಪಾಲ್ ಸಿಂಗ್. ಸೊ ಇವನು ಬೇರೆ ದೇಶದಲ್ಲಿದ್ದವಾಗ ಏನು ಮಾಡಿರ್ತಾರೆ ಅಂದರೆ ಪಾಕಿಸ್ತಾನ್ ISI ಇವ್ರನ್ನ ಕರ್ಕೊಂಡೋಗಿ ಒಳ್ಳೆ ಟ್ರೈನಿಂಗನ್ನು ಕೊಟ್ಟಿರ್ತಾರೆ. ಅಂದರೆ ಸಹಜವಾಗಿ ಆರ್ಮಿ ಟ್ರೈನಿಂಗ್ ಆಗಿರ್ಬೋದು, ಶೂಟಿಂಗ್ ಟ್ರೈನಿಂಗ್ ಆಗಿರ್ಬೋದು, ಯಾವ ರೀತಿ ಗಲಭೆಗಳನ್ನು ಇದು ಮಾಡೋದು, ಕಂಟ್ರೋಲ್ ಯಾವ ರೀತಿ ಮಾಡೋದು, ಕಂಪ್ಲೀಟ್ ಒಂದು ಆರ್ಮಿ ಇವಾಗ ನಮ್ಮ NSG ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೋ ಅಷ್ಟರ ಮಟ್ಟಿಗೆ ಇವನಿಗೆ ಟ್ರೈನಿಂಗ್ ಕೊಟ್ಟು ಭಾರತಕ್ಕೆ ಬಿಡ್ತಾರೆ. ಮತ್ತು ಫಂಡು ಕೂಡ ಪಾಕಿಸ್ತಾನವರು ಕೂಡ ಕೊಟ್ಟಿರ್ತಾರೆ. ಕೆನಡಾದಲ್ಲಿರುವಂಥ ಖಲಿಸ್ತಾನಿ ಏನು ಸಪ್ರೇಟಿಸ್ಟ್ ಇದ್ದಾರೋ ಅವ್ರ ಕಡೆಯಿಂದ ಕೂಡ ಅಪಾರವಾದ ಫಂಡ್ ಅನ್ನೋದು ಬರುತ್ತೆ. ಸೊ ಇವನು ಭಾರತಕ್ಕೆ ಬಂದು ಒಂದು ಟ್ರೈನಿಂಗ್ ಕ್ಯಾಂಪನ್ನೇ ಮಾಡ್ತಿರ್ತಾನೆ. ಅಂದರೆ ಮಿನಿ ಟೆರರಿಸ್ಟ್ಗಳ ಟ್ರೈನಿಂಗ್ ಕ್ಯಾಂಪ್ ಅಂತ ಹೇಳ್ಬೋದು. ಅಲ್ಲಿನ ಜನಗಳಿಗೆ, ಅಲ್ಲಿನ ಯೂತ್ಗೆ ಮೇಯ್ನಾಗಿ ದಿಕ್ಕು ತಪ್ಪಿಸಿ ಡ್ರಗ್ಸನ್ನು ಕೊಟ್ಟು, ಹಣವನ್ನು ಕೊಟ್ಟು, ಏನೇನೋ ಆಮಿಷಗಳನ್ನು ಒಡ್ಡು ನಮ್ಗೆ ಸಪ್ರೇಟ್ ದೇಶ ಬೇಕು, ಇದು ಪಂಜಾಬ್ ಹಿಂದೂಸ್ತಾನಲ್ಲಿ ಇದೆಯಲ್ವಾ ಅದು ನಮಗೆ ಸಹಿಸೋಕ್ಕಾಗೋದಿಲ್ಲ, ಖಲಿಸ್ತಾನ್ ಅಂತ ಬಿಟ್ಟು ಸಪ್ರೇಟ್ ದೇಶ ಬೇಕು ಅಂತ ಬಿಟ್ಟು ಒಂದು ಮೊಮೆಂಟನ್ನು ಸ್ಟಾರ್ಟ್ ಮಾಡ್ತಾನೆ. ಆದರೆ ನಾವು ಇಲ್ಲೊಂದು ಅಬ್ಸರ್ವ್ ಮಾಡಬೇಕು. ಏನಪ್ಪ ಅಂದರೆ ಈಗ ಸದ್ಯಕ್ಕೆ ಜೈಲಲ್ಲಿದ್ದಾನೆ ಇವನು, ತಿಹಾರ್ ಜೈಲಲ್ಲಿ. ಪಂಜಾಬಲ್ಲಿ ಅಧಿಕಾರದಲ್ಲಿರುವಂಥ ಆ ಒಂದೇ ಒಂದು ಮಾತನ್ನು ಕೂಡ ಇವ್ರ ಬಗ್ಗೆ ಹೇಳೋದಿಲ್ಲ. ಎಷ್ಟರ ಮಟ್ಟಿಗೆ ಇವ್ರನ್ನ ಯಾರೋ ಅಂದರೆ ಇವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಿದರೆ ಪೊಲೀಸರು ಪೊಲೀಸ್ ಸ್ಟೇಷನ್ನ ಧ್ವಂಸ ಮಾಡಿ ಅವ್ರ ಕಡೆ ಇರೋರನ್ನ ಬಿಡಿಸ್ಕೊಂಡು ಹೋಗಿರ್ತಾರೆ. ಆದರೂ ಕೂಡ ಅಲ್ಲಿನ CM ಆಗಿರ್ಬೋದು ಅಥವಾ ಆ ಪಕ್ಷದ ಮುಖ್ಯಸ್ಥ ಕೇಜ್ರಿವಾಲ್ ಆಗಿರ್ಬೋದು ಇವ್ರ ಬಗ್ಗೆ ಒಂದೇ ಒಂದು ಮಾತನ್ನ ಹೇಳೋದಿಲ್ಲ. ಯಾಕೆ ಇವ್ರನ್ನ ಎದುರಾಕೊಳ್ಳೋದು ಅಂತ. ಸೊ ಇವ್ರಿಗೆ ಏನು ಪ್ರೊಟೆಸ್ಟ್ ಆಗಿರುತ್ತಲ್ವಾ, ಫಾರ್ಮರ್ಸ್ ರೈತರ ಪ್ರತಿಭಟನೆ. ಸೊ ಆ ಟೈಮಲ್ಲಿ ಕೇಜ್ರಿವಾಲ್ ಇವ್ರಿಗೆ ತುಂಬ ಹೆಲ್ಪ್ ಮಾಡಿರ್ತಾನೆ ಈ ಖಲಿಸ್ತಾನಿ ಸಪ್ರೇಟಿಸ್ಟ್ಗಳಿಗೆ. ದೆಹಲಿಯಲ್ಲಿ ಪ್ರೊಟೆಸ್ಟ್ ಆದವಾಗ ಅಲ್ಲಿ ಏನು ರೈತರು ಇರ್ತಾರೋ ಅಷ್ಟೇ ಖಲಿಸ್ತಾನಿ ಟೆರರಿಸ್ಟ್ಗಳು ಅನ್ನೋದಕ್ಕಿಂತ ಖಲಿಸ್ತಾನಿ ಸಪ್ರೇಟಿಸ್ಟ್ಗಳು ಅಂತ ಹೇಳ್ಬೋದು. ಸೊ ಅವರು ಕೂಡ ಇರ್ತಾರೆ. ಸೊ ಇಷ್ಟೆಲ್ಲ ಆದರೂ ಕೂಡ ಅವನು ಮತ್ತೆ ಚುನಾವಣೆಗೆ ನಿಂತ್ಕೊಳ್ತಾನೆ. ಸೊ ಅವ್ರ ತಂದೆ ತಾಯಿ ಮತ್ತು ಅವರ ಬೆಂಬಲಿಗರು ಯಾರು ಇರ್ತಾರೋ ಅವರೆಲ್ಲ ಚುನಾವಣಾ ಪ್ರಚಾರವನ್ನು ಮಾಡಿ ಎಷ್ಟು ಕಡೆ ಹಣವನ್ನು ಕೊಟ್ಟರು, ಎಷ್ಟು ಕಡೆಗೆ ಡ್ರಗ್ಸನ್ನು ಕೊಟ್ಟರು ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಸರಿಸುಮಾರು 2 ಲಕ್ಷ ಲೀಡಲ್ಲಿ ಈ ಅಮೃತ್ಪಾಲ್ ಸಿಂಗ್ ಗೆದ್ದಿದ್ದಾರೆ. ಸೊ ಈಗ ಸದ್ಯಕ್ಕೆ ತಿಹಾರ್ ಜೈಲಲ್ಲಿದ್ದಾರೆ. ಕೋರ್ಟಲ್ಲಿ ಪರ್ಮಿಷನನ್ನು ತೊಗೊಂಡು ಸಂಸತ್ಗೆ 1 ಟೈಮ್ ಅಥವಾ 2 ಟೈಮ್ ಬರ್ಬೋದು. ಅಲ್ಲೂ ಕೂಡ ಸ್ಪೀಕರ್ ಬಳಿ ರಿಕ್ವೆಸ್ಟನ್ನು ಮಾಡಿಕೊಂಡು ಇಲ್ಲೇ ಜೈಲಲ್ಲಿ ಇದ್ಕೊಂಡೇ ಇವರು ಆಡಳಿತವನ್ನು ನಡೆಸ್ಬೋದು. ಆದರೆ 2 ವರ್ಷದಲ್ಲಿ ಇವರು ನಿರಪರಾಧಿ ಅಂತ ಪ್ರೂವ್ ಆಗಿಲ್ಲ ಅಂದರೆ ಅವರ MP ಸ್ಥಾನ ಅನ್ನೋದು ಡಿಸ್ಕ್ವಾಲಿಫೈ ಆಗುತ್ತೆ. ಮತ್ತೆ ಅಲ್ಲಿ ಬೈ ಎಲೆಕ್ಷನ್ ಅನ್ನೋದಾಗುತ್ತೆ. ಸೊ ಮತ್ತೆ ಬೈ ಎಲೆಕ್ಷನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ 2 ವರ್ಷ ಇವರೇ MP ಆಗಿರ್ತಾರೆ. ಸೊ ನಿಜಕ್ಕೂ ಕೂಡ ಒಂದು ಟೆರರಿಸ್ಟನ್ನು ಪಂಜಾಬ್ ಜನ ಏನಕ್ಕೆ ಗೆಲ್ಲಿಸಿದ್ರು ಅಂತ ಗೊತ್ತಿಲ್ಲ. ಅದು ಯಾವ ಮಟ್ಟಕ್ಕೆ ಟೆರರಿಸ್ಟ್ ಅಂದರೆ ನಾನು ಮೋದಿಯನ್ನು ಸಾಯಿಸದೆ ಬಿಡೋದಿಲ್ಲ ಅಂತ ಬಿಟ್ಟು ಈ ಒಂದು ಪ್ರಾಣ ಬೆದರಿಕೆಯನ್ನು ಹಾಕಿದಂಥ ಒಂದು ಟೆರರಿಸ್ಟನ್ನು ಅಲ್ಲಿನ ಜನ 2 ಲಕ್ಷ ಲೀಡಲ್ಲಿ ಗೆಲ್ಲಿಸ್ಕೊಟ್ಟಿದ್ದಾರೆ. ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.